ಹಿಂದಿನ ವಿಡ್ದಾಗ ಹೇಳ್ದಂಗೆ ಈಗ ಹಾಗಲಕಾಯಿ ಪಲ್ಯ ಮಾಡತ್ತೀವಿ. ಹಾಲೇ ಜೀರಿಗೆ ಸಾಸಿವೆ ಚಟಾಪಟ ಸಿಡಿಯತ್ತವ. ಈಗ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿದ್ವಿ. 2 ಈರುಳ್ಳಿ ಹಾಕಿ ಇಟ್ಕೊಂಡಿರಿ ಆಲೆ ಅವನ್ನ ಹಾಕಿ ಈರುಳ್ಳಿ ಕೆಂದು ಬಣ್ಣ ಬರೋ ಮಟ ಫ್ರೈ ಮಾಡೋದ್ರಿ. ಒಲೆ ಒಂದು ಬೇಚ್ ಹತ್ತೈತೆ. ಬೇಸ್ ಕೈ ಆಡಿಸ್ಬೇಕು ರೀ ಅವ್ನು ಬಿಡ್ಬಾರ್ದು ಹಂಗೆ. ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರಿ ಅದನ್ನ ಹಾಕಿದ್ವಿ ನೋಡಿರಿ. ಹ್ಯಾಂಗೆ ಬೇಸ್ ಚಸ್ ಅನ್ನಕತ್ತೈತೆ ರೀ. ಫ್ರೈ ಮಾಡತ್ತೀವಿ. ಬೇಸ್ ಕಲಸಾಗ್ಬೇಕು ರೀ ಇದನ್ನ. ನಾವು ಗ್ಯಾಸಿನ ಮೇಲೆ ಮಾಡಿದ್ರೆ ಇಷ್ಟು ಟೇಸ್ಟ್ ಆಕತ್ತಿಲ್ಲ ಗೊತ್ತಿಲ್ಲ. ಸೌದೆ ಒಲೆ ಮೇಲೆ ಮಾಡಿದ್ರೆ ಟೇಸ್ಟ್ ಉರಿಯಾತಿದೆ. ನಾವು ಹೇಳ್ದಂಗೆ ಆಗಲೇ ಹೆಚ್ಚು ಹುರಿದಿಟ್ಕೊಂಡು ಹಾಗಲಕಾಯಿ ಹಾಕಾತೀವಿ ಕಡಾಯಿನಾಗ. ಬೇಸ್ ಕಲಿಸ್ಬೇಕು ಈಗ. ಈ ಪಲ್ಯ ಎಲ್ಲರೂ ಮಾಡ್ಕೊಂಡು ತಿನ್ರೆ ಚಲೋತ್ನಾಗಿರಿ, ಆರೋಗ್ಯವಾಗಿರಿ. ಈ ಪಲ್ಯ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದೈತಿ. ನೀವು ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಈ ಪಲ್ಯ ಅಂತೂ ನನ್ನ ಫೇವ್ರೇಟ್ ಪಲ್ಯ ಐತಿ. ಅದಕ್ಕೆ ಕುಂತೇನ್ರಿ ಮುಂದೆ ಆಗುತ್ತಂತ. ನೋಡಿರಿ ಮತ್ತಿಲ್ಲಿ 2 ಚಮಚ ಖಾರ ಪುಡಿ ಉಪ್ಪು ಅರಿಶಿನ ಹಾಕ್ಬೇಕು ನೋಡಿರಿ. ಬೇಸ್ ಹಾಕಿ ಹಿಂಗೆ ಕಲಿಸ್ಬೇಕ್ರಿ. ಮತ್ತು ಹ್ಯಾಂಗೆ ಕಲರ್ ಆಯ್ತು ನೋಡಿರಿ. ಹಿಂಗೆ ಹಾಗಲಕಾಯಿ ಘಮ ಹಂಗೆ ಬರತ್ತೈತೆ. ನಿಮಗೆ ಬರ್ತಾನೆ? ಈ ಬಿಸಿಲಿಗೆ ಇವತ್ತು ಪಲ್ಯ ಹಂಗೈತೆ ಬಿಸಿಲು ನಮ್ಮೂರಾಗ. ಬೇಸ್ ಕಲಿಸ್ರಲ್ಲ ಇದನ್ನ. ಹಿಂಗಾತು ನಮ್ಮ ಹಾಗಲಕಾಯಿ ಪಲ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಷನರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ.
ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿರೋ ಬೆಲ್ ಬಟನ್ನ ಒತ್ತಿ. ನಾವು ಇಲ್ಲಿ ನೋಡ್ರಿ ಸ್ವಲ್ಪ ತೆಗೆದು ಇಟ್ಕೊಂಡ್ವಿ, ಯಾಕಂದ್ರೆ ಹಂಗೆ ಕ್ರಿಸ್ಪಿಯಾಗಿ ತಿನ್ನಾಕ. ಇದಕ್ಕೆ ನೋಡ್ರಿ ಮತ್ತು ನೀರು ಹಾಕಿದ್ವಿ, ಈಗ ಬೇಸ್ ಕುದಿಬೇಕದು. ಇದನ್ನ ಯಾಕೆ ತೆಗ್ದೀವಂದ್ರೆ ಹಂಗೆ ಒಣದ ಮಸ್ತ್ ಇರ್ತೈತಿ ಖಾರದ ಜೊತೆ. ಇದಾದ್ರೆ ಹಾಲೆ ನೀರು ಹಾಕಿ ಕುಚ್ಚಿರ್ತೀವಿ. ನೀವು ಹಿಂಗಾದ್ರೂ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆದರೆ ಹಿಂಗೆ ಮಾಡ್ಕೊಳ್ಳಿ. ಇದು ನೀರು ಹಾಕ್ಲಾರ್ದ ಮಾಡಿದ್ದು, ಇದು ನೀರು ಹಾಕಿ. ಇನ್ನೂ ಸ್ವಲ್ಪ ಹಾಕಿ ನೀರು. ಆಯ್ತು ನೋಡ್ರಿ, ಇಷ್ಟ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು. ನೀವು ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರ್ತೈತಿ. ಟ್ರೈ ಮಾಡಿರಿ ಯಾರು ಮಾಡಿರಲ್ಲ. ಬಾಯ್ ಬಾಯ್. ಆರೋಗ್ಯವಾಗಿ ತಿನ್ನಿ ಎಲ್ಲ ಚೆನ್ನಾಗಿ. ಈ ರೆಸಿಪಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.